ನಮ್ಮ ಕಡೆಯ ಸಹೋದರ ರಮೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನಾನಿದ್ದೀನಿ, ನೀವು ನೋವು ಪಡಬಾರ್ದು ಅಂತೇಳಿ. ಅದೇ ರೀತಿ ಇದ್ದಾರೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಸಹ ಅವರ ಜೊತೆಯಲ್ಲಿ ನಾನು ಇರ್ತೀನಿ, ಅವರ ಜೊತೆಯಲ್ಲಿ ಪ್ರಾಣಕ್ಕೆ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಚರಂಡಿ ಮಾಡಿಸಿದ್ವಿ. ಒಳಚರಂಡಿ ಮಾಡಿದ್ಮೇಲೆ ಅವಾಗ 2100 ರೂಪಾಯಿ ಇದ್ದಿದ್ದು, ಇವಾಗ 8000 ರೂಪಾಯಿ ಆಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಏಕೈಕ ನಗರಸಭೆ ಆಗಿರುವಂತಹ ಹೆಬ್ಬಗೋಡಿ ನಗರಸಭೆಗೆ ಇತ್ತೀಚೆಗಷ್ಟೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಪ್ರಮೀಳಾ ರಾಮಚಂದ್ರರವರು, ಉಪಾಧ್ಯಕ್ಷರಾಗಿ ಸುಜಾತಾ ಕೆಪಿ ರಾಜುರವರು ಆಯ್ಕೆಯಾಗಿದ್ದರು. ಇದೀಗ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ನೂತನ ಉಪಾಧ್ಯಕ್ಷರಾಗಿರುವಂತಹ ಸುಜಾತಾ ಕೆಪಿ ರಾಜುರವರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತಿದ್ದಾರೆ. ಈ ಹಿಂದೆ ಇವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ಆ ಬಡಾವಣೆಗಳಿಗೆ ಮಾಡಿಕೊಟ್ಟಿದ್ದರು. ಅದರ ಪರಿಣಾಮವಾಗಿ ಈಗ ಅವರಿಗೆ ಅಭಿನಂದನೆಗಳನ್ನ ತಿಳಿಸುವಂತಹ ಕಾರ್ಯಕ್ರಮವನ್ನ ಎಲ್ಲೆಡೆ ಕೂಡ ಆಯೋಜಿಸುತ್ತಿದ್ದಾರೆ. ಹೆಬ್ಬಗೋಡಿ ನಗರಸಭೆಯ ಉಸ್ಕೂರು ರಸ್ತೆಯಲ್ಲಿರುವಂತಹ ರಿಲಯಬಲ್ ಲ್ಯಾವೆಂಡುಲಾ ನಿವಾಸಿಗಳೆಲ್ಲರೂ ಕೂಡ ಸೇರಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದರು. ಎಲ್ಲೆಡೆಯೂ ಕೂಡ ಅವರಿಗಾಗಿ ವಿಶೇಷವಾದಂತಹ ನಾಮಫಲಕಗಳನ್ನು ಅಳವಡಿಸಿ ಅವರಿಗೆ ಅಪಾರ ಸಂಖ್ಯೆಯಲ್ಲಿನ ಯುವಕರು ಸ್ವಾಗತವನ್ನ ಕೋರಿದರು. ಹಾಗೆ ಪಟಾಕಿಗಳನ್ನ ಸಿಡಿಸುವ ಮೂಲಕ ಕೆಪಿ ರಾಜುರವರನ್ನ ರಿಲಯಬಲ್ ಲ್ಯಾವೆಂಡುಲಾ ಬಡಾವಣೆಗೆ ಸ್ವಾಗತಿಸಿದರು. ಈ ಒಂದು ಸಂದರ್ಭದಲ್ಲಿ ಕೆಪಿ ರಾಜುರವರು ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಂತಹ ನಾಗರಾಜ್ ರವರು ಈ ಹಿಂದೆ ಕೆಪಿ ರಾಜುರವರ ಸಹೋದರರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಂತಹ ಸಂದರ್ಭದಲ್ಲಿ ಕೆಪಿ ರಾಜುರವರಿಗೆ ಒಂದು ಮಾತು ಕೊಟ್ಟಿದ್ರಂತೆ, ನಾನು ನಿಮ್ಮ ತಮ್ಮನ ಸ್ಥಾನದಲ್ಲಿರ್ತೇನೆ ಅಂತೇಳಿ ಆ ಮಾತನ್ನ ಪುನರುಚ್ಚರಿಸಿದಂತಹ ಕೆಪಿ ರಾಜುರವರು ಭಾವುಕರಾಗಿದ್ದರು. ಆ ಒಂದು ಭಾವುಕತೆಯ ಮಾತುಗಳನ್ನು ಕೂಡ ತಿಳಿಸಿದರು. ನಮ್ಮ ಕಡೆಯ ಸಹೋದರ ರಮೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನಾನಿದ್ದೀನಿ, ನೀವು ನೋವು ಪಡಬಾರ್ದು ಅಂತೇಳಿ. ಅದೇ ರೀತಿ ಇದ್ದಾರೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಸಹ ಅವರ ಜೊತೆಯಲ್ಲಿ ನಾನು ಇರ್ತೀನಿ, ಅವರ ಜೊತೆಯಲ್ಲಿ ಪ್ರಾಣಕ್ಕೆ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಬಡಾವಣೆಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ನೀಡುವಂಥ ಭರವಸೆಯನ್ನು ನೀಡಿದರು. ಈ ಹಿಂದೆ ಇವರೇ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಬೃಹದಾಕಾರದ ಹೂವಿನ ಹಾರವನ್ನು ಹಾಕಿ ಸನ್ಮಾನಿಸಿದರು. ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಕರ್ನಾಟಕ ಕಣ್ಮಣಿ ಕೆಪಿ ರಾಜಣ್ಣನ್ಗೆ. ಹೌದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂತಹ ಏಕೈಕ ನಗರಸಭೆ ಆಗಿರುವಂತಹ ಹೆಬ್ಬಗೋಡಿ ನಗರಸಭೆಯ ಉಪಾಧ್ಯಕ್ಷರಾಗಿ ಸುಜಾತಾ ಕೆಪಿ ರಾಜುರವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಎಲ್ಲೆಡೆ ಕೂಡ ಅಭಿನಂದನಾ ಸಮಾರಂಭಗಳು ನಡೆಯುತ್ತಿವೆ. ಇಂದು ರಿಲಯಬಲ್ ಲ್ಯಾವೆಂಡುಲಾದಲ್ಲಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಕೆಪಿ ರಾಜುರವರನ್ನ ಇಲ್ಲಿನ ನಿವಾಸಿಯಾದಂತಹ ನಾಗರಾಜ್ ರವರು ಸ್ವಾಗತಿಸಿದರು. ಈ ಒಂದು ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಈ ಸಂದರ್ಭದಲ್ಲಿ ಇವರಿಗೆ ಬೃಹದಾಕಾರದ ಹೂವಿನ ಹಾರವನ್ನ ಹಾಕಿ ಬೃಹದಾಕಾರದ ವಿಶೇಷವಾದಂತಹ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಎಲ್ಲರೂ ಕೂಡ ಸಂಭ್ರಮಿಸಿದ್ದು ಹೀಗೆ.
ಸಂದರ್ಭದಲ್ಲಿ ಮಾತನಾಡಿದಂತಹ KP ರಾಜುರವರು ಒಂದು ಕ್ಷಣ ಕಾಲ ಆ ಒಂದು ಮಾತಿಗೆ ಭಾವುಕರಾಗಿದ್ದರು. ಅದ್ಯಾವ ಮಾತಿಗೆ ಭಾವುಕರಾಗಿ ನಾಗರಾಜ್ರವರಿಗೆ ತಿಳಿಸಿದ್ರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಏನು ಹೆಬ್ಬಗೋಡಿ ನಗರಸಭೆ ಉಪಾಧ್ಯಕ್ಷರು ನಾವೇನು ಆಯ್ಕೆ ಆಗಿದ್ದೀವಿ, ಅದರ ಸಂಬಂಧ ನಮ್ಮ ಸಹೋದರ ನಾಗರಾಜ್ ಅವರು ಮತ್ತು ಅವರ ಅಪಾರ ಯುವಕರ ಬಳಗ ಏನು ಒಂದು ಬೃಹತ್ ಸನ್ಮಾನವನ್ನು ಮಾಡೋ ಮುಖಾಂತರ ಅವರು ಅಭಿಮಾನವನ್ನು ತೋರಿಸಿದ್ದಾರೆ. ಆ ಅಭಿಮಾನಕ್ಕೆ ನಾವು ಚಿರಋಣಿಗಳಾಗಿ ಅವರ ಸಂಗಡಿಗರು, ಅವರ ಹಿತೈಷಿಗಳು ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನಾವು ಬೆನ್ನೆಲುಬಾಗಿ ಕಡೆಯವರೆಗೂ ಇರ್ತೀವಿ. ನಮ್ಮ ನಾಗು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕಡೆಯ ಸಹೋದರ ರಮೇಶ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನಾನಿದ್ದೀನಿ, ನೀವು ನೋವು ಪಡಬಾರ್ದು ಅಂತೇಳಿ. ಅದೇ ರೀತಿ ಇದ್ದಾರೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಸಹ ಅವರ ಜೊತೆಯಲ್ಲಿ ನಾನು ಇರ್ತೀನಿ, ಅವರ ಜೊತೆಯಲ್ಲಿ ಪ್ರಾಣಕ್ಕೆ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು KP ರಾಜುರವರಿಗೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ. ನಾನು ಬಂದು 13 ವರ್ಷ ಆಯ್ತು ಇಲ್ಲಿ ಲೇಔಟ್ಗೆ. ಇಲ್ಲಿ ಒಳಚರಂಡಿ ಇರಲಿಲ್ಲ, ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು. ದೇವಮಲೆಯಲ್ಲಿ ಇದ್ದದಕ್ಕೋಸ್ಕರ ವಾಸ್ತು ಪ್ರಕಾರ ಇರಲಿಲ್ಲ. 10 ಮನೆ ಇತ್ತು, 10 ಮನೆಯಲ್ಲೂ ಇದ್ದಿದ್ದು 2-3 ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ರು. ನಾನು ಬಂದ ಮೇಲೆ ರಾಜಣ್ಣನ ಕಾಲು ಕೈ ಹಿಡಿದು ಆಮೇಲೆ ನಾವು ಇದಕ್ಕೆ ಒಳಚರಂಡಿ ಮಾಡಿಸಿದ್ವಿ. ಒಳಚರಂಡಿ ಮಾಡಿದ್ಮೇಲೆ ಅವಾಗ 2100 ರೂಪಾಯಿ ಇದ್ದಿದ್ದು, ಇವಾಗ 8000 ರೂಪಾಯಿ ಆಗಿದೆ ನಮ್ಮ ಲೇಔಟಲ್ಲಿ. ಒಂದು ಕಾರ್ ಈಚೆ ಯಾರೂ ನಿಲ್ಲಿಸ್ತಾ ಇರಲಿಲ್ಲ. ಇವತ್ತು 150 ಮನೆಗಳಾಗ್ತಾಯಿದೆ. ಇದಾಗಬೇಕು ಅಂದರೆ ನಮ್ಮ ರಾಜಣ್ಣಂದೇ ಕೊಡುಗೆ ಇದರಲ್ಲಿ. ಆಮೇಲೆ ನಮಗೆ ಎಲ್ಲ ರೀತಿಯೂ ಬೀದಿ ದೀಪಗಳಾಗಿರ್ಬೋದು, ಏನಕ್ಕೆ ಒಂದು ಮಾಡಬೇಕು ಅಂದರೆ ಅಯ್ಯಪ್ಪನೇ. ಅತಿ ಶೀಘ್ರದಲ್ಲೇ ಈಗ ನಾವು ಬ್ಲಡ್ ಕ್ಯಾಂಪ್ ಒಂದು ಮಾಡ್ತಾಯಿದ್ದೀವಿ. ಮಾಡಿ ಒಳ್ಳೆ ಇದು ಮಾಡಬೇಕು ಅಂತ, ನಮ್ಮ ಯಜಮಾನರು ಚೆನ್ನಾಗಿರಬೇಕು ಅಂತ ನಾವು ಆಸಕ್ತಿ ಮಾಡ್ತೀವಿ. ನೂತನವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಹೆಬ್ಬಗೋಡಿ ನಗರಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ಎಲ್ಲ ಯುವಕರ ಕಡೆಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಹಾರೈಸ್ತೀವಿ. ಸರ್, ಈ ಬಡಾವಣೆ ಸುಮಾರು ಒಂದು 10 ವರ್ಷಗಳಿಂದ ಈ ಬಡಾವಣೆಯಲ್ಲಿ ನಮ್ಮ ರಾಜಣ್ಣವರ ಕೊಡುಗೆ ಅಪಾರವಾಗಿದೆ. ಯಾಕಂತಂದರೆ ಈ ಬಡಾವಣೆಯನ್ನು ಒಂದು ಸಪ್ರೇಟು ಆಗಿ ನಮ್ಮ ನಗರಸಭೆಯವರು ಇಟ್ಬಿಟ್ಟಿದ್ರು. ನಮ್ಮ ನಾಗಣ್ಣವರ ಸಹಕಾರದಿಂದ, ಅವರ ಒಂದು ಆಶಯದಿಂದ ನಮ್ಮ ರಾಜಣ್ಣವ್ರು ಬಂದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ಅದನ್ನು ಮುಂದೆ ನಿಂತ್ಕೊಂಡು ಅವರು ಸ್ವಂತ ಅವ್ರ ಖರ್ಚು ವೆಚ್ಚಗಳೆಲ್ಲ ಮಾಡಿ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮೂಲಭೂತ ಸೌಕರ್ಯ ಏನು ಬೇಕೋ ಈ ಬಡಾವಣೆಗೆ ಅಂತಲ್ಲ, ಹೆಬ್ಬಗೋಡಿ ನಗರಸಭೆ ಮತ್ತು ಎಸ್ಪೆಷಲಿ ನಮ್ಮ ನಾಗಣ್ಣವ್ರ ಸಹಕಾರದಿಂದ ಈ ಬಡಾವಣೆಗೆ ಎಲ್ಲ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಮತ್ತು ಯುವಕರಿಗೋಸ್ಕರ ನಮ್ಮ ರಾಜಣ್ಣವರು ತುಂಬಾ ಶ್ರಮ ಪಡ್ತಾರೆ. ಯೂತ್ಸ್ ಯಾವತ್ತೂ ಮುಂದೆ ಬರಬೇಕು ಮತ್ತು ಫಿಸಿಕಲಾಗಿ ಫಿಟ್ನೆಸ್ ಆಗಿರಬೇಕು ಅಂತೇಳಿ ಯುವಕರಿಗೆ ಏನೇನು ಬೇಕು ಆ ಥರ ಎಲ್ಲ ಒಂದು ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ನಮ್ಮ ರಾಜಣ್ಣವರು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೆಬ್ಬಗೋಡಿ ನಗರಸಭೆ ಉಪಾಧ್ಯಕ್ಷರಾಗಿರುವಂತಹ ಸುಜಾತಾ KP ರಾಜುರವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾಗಲೂ ಕೂಡ ಉತ್ತಮವಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ರು. ಹಾಗಾಗಿ ನಿವಾಸಿಗಳು ಮತ್ತೊಮ್ಮೆ ಅವರಿಗೆ ಈ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ಎಲ್ಲೆಡೆಯೂ ಕೂಡ ಅಭಿನಂದನೆಗಳ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಒಂದು ಹೊಸದಾದಂತಹ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸುವಂತ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.